ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಈ 2025 ಫಸ್ಟ್ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ ನಮ್ಮ ಸಿನಿಮಾಯಿಂದ. ಅಲ್ಲ, ಇವತ್ತು ನಂದೇನಿಲ್ಲ ಮಾತಾಡೋದು, ಇವತ್ತು ಎಲ್ಲ ಮಾಸ್ಟ್ರೇ. ಇವತ್ತು ಡೈರೆಕ್ಟ್ರು ನೋಡಿದಿರ ಸಾಂಗು, ಇದೇನು ಎನರ್ಜಿ ಇದೆ ಸಾಂಗಲ್ಲಿ, ಇದೇ ಎನರ್ಜಿ ಥ್ರೂ ಔಟ್ ನಮಗೆ ನೀವು ಸಿನಿಮಾದಲ್ಲೂ ಕಾಣ್ತೀರ. ಅಂದರೆ ಇದೇ ಸ್ಟೈಲು, ಇದೇ ಗ್ಲ್ಯಾಮರ್, ಇದೇ ಎನರ್ಜಿ ನಿಮಗೆ ಎಂಟೈರ್ ಸಿನಿಮಾ ಕೂಡ ನಿಮಗೆ ಈವೆಂಟ್ ಆಕ್ಯುಪೇಷನಲ್ಲೂ ಇದೆ. ಅದನ್ನು ನಾನು ಕಾನ್ಫಿಡೆಂಟಾಗಿ ಹೇಳಬಲ್ಲೆ. ಆ್ಯಂಡ್ ಸಾರ್ ಹೇಳಿದ್ರು, ಈಗ ಸಾರ್ದು ಈ ಸಾಂಗ್ ಎಲ್ಲ ತುಂಬ ಚೆನ್ನಾಗಾಯಿತು. 3ನೇ ದಿನ ಪ್ಯಾಕಪ್ ಮಾಡಿದ್ವಿ. ಪ್ಯಾಕಪ್ ಮಾಡಿ ಊಟ ಕೊಡಿಸ್ತೀನಿ ಅಂತ ಹೇಳಿದ್ರು ಮುರಳಿ ಮಾಸ್ಟ್ರು. ಸರಿ, ಅಲ್ಲೇ ಮಾಗಡಿ ರೋಡ್ ಹತ್ರ ಪ್ಯಾಕಪ್ ಮಾಡಿ, ಅದು ನಾವು ಅವತ್ತು ಸಾರ್ದು ಟ್ರೀಟ್ ಇತ್ತು. ಅದು ಮಂಜು ಸರ್ಗೆ ಗೊತ್ತಿದ್ದು, ಇವತ್ತೇ ಗೊತ್ತಾಗ್ತಿರೋದು. ಪ್ರೊಡ್ಯೂಸರ್ನ ಬಿಟ್ಟು ಟ್ರೀಟ್ಗೆ ಹೋಗಿದ್ವಿ. ಅದು ನಮ್ಮ ಕಾರು ಫ್ಲ್ಯಾಟ್ ಸರ್ಫೇಸ್ ಅಂತ ಇಳಿಸಿ, ಅದು ಫುಟ್ಪಾತ್ ಇದರಿಂದ ಇಳಿದು ಸೈಲೆನ್ಸರ್ ಪೈಪೆಲ್ಲ ಹೊಡೆದಾಕಿ ಆ ಥರದ್ದೆಲ್ಲ ಕಥೆಗಳಾಗಿತ್ತು. ನಾವು ಲಾಕ್ ಆಗಿದ್ವಿ ಈ ಸಾಂಗ್ ಶೂಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ. ಇಲ್ಲೆಲ್ಲ ಹೋಟ್ಲ್ ಒಳಗೆ ಹೋಗಿಂತ ಮುಂಚೆನೇ ಅದು. ಇದು ಮಾಗಡಿ ರೋಡಲ್ಲಿ ಯಾವುದೋ ಅಲ್ಲಿ ಮಜಾ ಏನಂದ್ರೆ, ನಿಮಗೆ ಒಂದೊಂದು ಬ್ಲಾಕಲ್ಲಿ ಒಂದೊಂದು ವೆಡ್ಡಿಂಗ್ ಫೋಟೋ ಶೂಟ್ ನಡೀತಾ ಇರುತ್ತೆ. ನಾವು ವೇಟ್ ಮಾಡಬೇಕು ಸಿನಿಮಾದಲ್ಲಿ ಶೂಟ್ ಮಾಡೋಕ್ಕೆ, ಅಷ್ಟು ಬ್ಯುಸಿ ಆಗ್ಬಿಟ್ಟಿದ್ದೀವಿ. ಅದೇ ಆ ಥರ. ನಮ್ಮ ಫಿಲಮಲ್ಲಿ ಫಸ್ಟ್ ಕಂಪೋಸ್ ಆಗಿದ್ದು ಸಾಂಗ್ ಇದೇನೆ. ಅಂದರೆ ನಾವು ಕಂಪೋಸಿಷನ್ ಇದರಿಂದ ಸ್ಟಾರ್ಟ್ ಮಾಡಿದ್ದು. ನಾನು ಇದನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸರ್ಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ. ಅಂದರೆ ನಾನು ಹಿಂಗೆ ಶೂಟ್ ಮಾಡ್ತೀನಿ, ಅದು ಒಂದು ಜಾತ್ರೆಯಿಂದ ಲೀಡ್ ಆಗುತ್ತೆ. ಆ ಜಾತ್ರೆಯಲ್ಲಿ ನಾನು ಆ ತಲೆ ಮೇಲೆ ದೇವರು ಹೊರೋದು ಮತ್ತು ಚಾವಟಿ ಇಟ್ಟು ಅದೆಲ್ಲ ಯೂಸ್ ಮಾಡ್ತೀನಿ. ಸೊ ಆ ಉರ್ಮಿ ಸೌಂಡನ್ನ ಓಪನ್ ಮಾಡಿ, ಆ ಉರ್ಮಿ ಸೌಂಡಿಗೆ ಒಂದು ವೆಸ್ಟರ್ನ್ ಇಲ್ಲಿ ಟ್ರಾವೆಲ್ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ಟ್ರಾವೆಲ್ ಮಾಡಿದ್ವಿ. ಆಮೇಲೆ ಪ್ರಮೋದ್ ಮರುವಂತೆ ಇದಕ್ಕೆ ಲಿರಿಕ್ಸ್ ಅಂತ ಫೈನಲ್ ಆದಮೇಲೆ ಅವರೊಂದು 5-6 ವರ್ಷನ್ ಬರೆದ್ರು. ಒಂದೊಂದು ವರ್ಷನಿಂದ ಒಂದೊಂದು ಬೆಸ್ಟ್ ಲೈನ್ನ ಪಿಕ್ ಮಾಡಿ ಕೊನೆಗೆ ಒಂದು ಕಂಪೋಸ್ ಮಾಡಿದ್ದು. ಆಮೇಲೆ ಲಾಸ್ಟ್ ವಾಯ್ಸ್ ಮಿಕ್ಸಿಂಗ್ ಆಗಿದ್ದ ಸಾಂಗ್ ಇದೆ. ಅಂದರೆ ವಿಜಯ್ ಪ್ರಕಾಶ್ ಸರ್ ಕೈಲಿ ಇದನ್ನು ಆಡಿಸಿದ್ದು. ಅವ್ರ ಸ್ಟುಡಿಯೋದಲ್ಲಿ ಹೋದ್ವಿ ಮಾಸ್ಟರ್, 1-2 ಬಕೆಟ್ ಸಮೋಸ ತರಿಸಿದ್ರು. ಸಮೋಸ ತಿಂದು ಮುಗಿಸೋಷ್ಟಲ್ಲೇ ರೆಕಾರ್ಡಿಂಗ್ ಮುಗಿಸ್ಬಿಟ್ರು. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ವಿಜಯ್ ಪ್ರಕಾಶ್ ಸರ್ ನನಗೆ ಈ ಸಾಂಗಲ್ಲಿ ಒಂದು ನನಗನ್ಸಿದ್ದೇನೆಂದರೆ, ನೆಕ್ಸ್ಟ್ ಕಮಿಂಗ್ ಸಿನಿಮಾಗಳಲ್ಲಿ ಫೈನಲ್ ಸಿಂಗರ್ ಕೈಯಲ್ಲಿ ವಾಯ್ಸ್ ಮಿಕ್ಸಿಂಗ್ ಆದರೂ ನಾವು ಶೂಟಿಂಗ್ ಮಾಡಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಇದೆಲ್ಲ ಶೂಟೆಲ್ಲ ಮುಗಿದೋಗ್ಬಿಟ್ಟಿತ್ತು, ನಾವು ಟ್ರ್ಯಾಕಲ್ಲೇ ಶೂಟ್ ಮಾಡಿದ್ವಿ. ಬಟ್ ವಿಜಯ್ ಪ್ರಕಾಶ್ ಸರ್ ಆಡಿದಾಗ ಅವ್ರದ್ದೊಂದು ಸ್ಟೈಲಲ್ಲಿ ಒಂದಷ್ಟು ಇಂಪ್ರೂವೇಷನ್ ಎಲ್ಲ ಮಾಡಿದ್ರಲ್ಲ. ಸೊ ಆ ಎಕ್ಸ್ಪ್ರೆಷನ್ಸ್ ನಮ್ಗೆ ಮುಂಚೆನೇ ಸಿಕ್ಕಿದ್ರೆ ಇನ್ನೊಂದಷ್ಟು ಬೆಸ್ಟ್ ಎಕ್ಸ್ಪ್ರೆಷನ್ ಸಿಕ್ಕಿರೋದು ಶೂಟ್ ಮಾಡೋ ಟೈಮಲ್ಲಿ ಅನ್ನೋದೊಂದು ಅನುಭವ ಆಯ್ತು ನನಗೆ. ಸೊ ಇದೊಂದು ಲೆಸನ್. ನೆಕ್ಸ್ಟ್ ಟೈಮಲ್ಲಿ ಫೈನಲ್ ಸಿಂಗರ್ನೇ ಫಸ್ಟು ವಾಯ್ಸ್ ಮಿಕ್ಸಿಂಗ್ ಮಾಡ್ಕೊಂಡು ಅದ್ರ ಶೂಟ್ಗೆ ಹೋಗ್ಬೇಕು ಅಂತ ಅನಿಸಿದ್ದು. ಆ್ಯಂಡ್ ಅದೇ ನಾವು ಮಂಜು ಸರ್ ಬಗ್ಗೆ ಪ್ರತಿ ಸಲ ಹೇಳಿದ್ದೀನಿ, ಕೇಳೋಂಗೆ ಇಲ್ಲ. ಸೊ ಅವ್ರಿಗೆ ಸಿನಿಮಾ ಮೇಲಿರೋ ಪ್ಯಾಷನ್ ಇದೆಯಲ್ಲ, ಆ ಪ್ಯಾಷನ್ ನಿಮಗೆ ನಾವು ಬಿಟ್ಟಿರೋ ಅಷ್ಟು ಕಂಟೆಂಟಲ್ಲೂ ಕಾಣುತ್ತೆ. ಸಿನಿಮಾಗೆ ಇದು ಬೇಕು ಅಂದರೆ ಅದು ಪಕ್ಕ. ಅಂದರೆ ಅದ್ರಲ್ಲಿ ಏನು ಕಾಂಪ್ರಮೈಸ್ ಇಲ್ಲದೆ ಎಲ್ಲನೂ ಒದಗಿಸಿದ್ದಾರೆ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಲವಿತ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದೊಂದು ಪ್ರೆಷರ್ ಇತ್ತು, ಅಂದರೆ ತುಂಬ ದೂರ ಇತ್ತು ಲೊಕೇಶನ್ನು. ಅಷ್ಟು ದೂರ ಹೋಗಿ ಇಷ್ಟು ಜನನ ಗುಡ್ಡೆ ಹಾಕ್ಕೊಂಡು 3 ಡೇಸಲ್ಲಿ ಅಚೀವ್ ಮಾಡೋದು ಭಾಳ ಕಷ್ಟ ಆಯಿತು ಆ್ಯಕ್ಚುಲಿ, ಟೆಕ್ನಿಕಲಿ ಸ್ಪೀಕಿಂಗ್. ಬಟ್ ಫೈನಲಿ ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಆಗಿದ್ದರಿಂದ ಅಚೀವ್ ಮಾಡಿದ್ವಿ. ಎಲ್ಲ ನೋಡಿದ್ದೀರಾ. ಸೊ February 7 ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ. ಇನ್ ಗೋಯಿಂಗ್ ಫಾರ್ವರ್ಡ್ ನಂದು ಇನ್ನೂ ಟ್ರೈಲರ್ ಲಾಂಚು, ಇನ್ನೊಂದು ಸಾಂಗ್ ಲಾಂಚ್ ಎಲ್ಲ ಇರುತ್ತೆ. ಹೋಗ್ತಾ ಮಿಕ್ಕಿದೆಲ್ಲ ವಿಷಯಗಳನ್ನ ಮಾತಾಡೋಣ. ಥ್ಯಾಂಕ್ ಯು. ಪ್ರತಿ ಸಲ ಮರ್ತ್ಬಿಡ್ತೀನಿ. ನಾನು ಇಲ್ಲಿ ಇಬ್ಬರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಒಂದು ಸುನಿಲ್ ಮಾನೆ, ಇನ್ನೊಂದು ಪ್ರಶಾಂತ್ ಬಾಗರ್. ಯಾಕೆಂದರೆ ನಾನು ಈಗ ನಂದು ಇನ್ನೊಂದು ಸಿನಿಮಾ ರಾಜು ಜೇಮ್ಸ್ ಬಾಂಡ್ ಕೆಲಸಗಳು ಪ್ಯಾರಲಲ್ಲಿ ನಡೀತಾ ಇರೋದ್ರಿಂದ ಎರಡೂ ಬ್ಯಾಲೆನ್ಸ್ ಮಾಡೋ ಸ್ಥಿತಿ ಥರ ಆಗಿದೆ ನನಗೆ. ಸೊ ನನ್ನ ಆಬ್ಸೆನ್ಸಲ್ಲಿ ಇವರಿಬ್ಬರು ನನ್ನ ಬ್ಯಾಕ್ ಬೋನ್ ಆಗಿ, ಅದು ಲಾಜಿಸ್ಟಿಕ್ಸ್ ಇರ್ಬೋದು, ಟೆಕ್ನಿಕಲ್ ಥಿಂಗ್ಸ್ ಇರ್ಬೋದು, ಫಾಲೋ ಅಪ್ ಮಾಡಿ. ಸೊ ದೇ ಆರ್ ಅಚೀವಿಂಗ್ ಆನ್ ದೇರ್ ಟೈಮ್. ಥ್ಯಾಂಕ್ ಯು ಮನೆ, ಥ್ಯಾಂಕ್ ಯು ಬಾಗರ್, ಥ್ಯಾಂಕ್ ಯು ಎಲ್ರು. ಇಂಟ್ರೊಡಕ್ಷನ್ ಸಾಂಗ್ ಅಂತಲೂ ಅಲ್ಲ ಸರ್ ಇದು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಅಲ್ಲ ಇದು. ಅಂದರೆ ಟಿಪಿಕಲ್ ಆಗಿ ಹೀರೋ ಇಂಟ್ರೊಡ್ಯೂಸ್ ಆಗ್ತಾರೆ, ಆಮೇಲೆ ಸಾಂಗ್ ಬರುತ್ತೆ, ಆ ಥರ ಅಲ್ಲ ಇದು. ನೀವು ಸಿಚುವೇಶನ್ ನೋಡಿ ಗೊತ್ತಾಗುತ್ತೆ. ಅಲ್ಲಲ್ಲ, ಇಡಬಾರ್ದು ಅಂತ ಏನು ರೂಲ್ಸ್ ಅಲ್ಲ, ಇಡಬಾರ್ದು ಅಂತ ಏನು ರೂಲ್ಸ್ ಅಲ್ಲ. ಬಟ್ ಸಿಚುವೇಶನ್ ಡಿಪೆಂಡ್ ಮಾಡೋದು 100% ಸಿಚುವೇಶನ್ ಡಿಪೆಂಡ್ ಮಾಡಿದ್ರೆ ಅದು ಎನಿ ಕ್ಯಾರೆಕ್ಟರ್ಗೂ ಕೇಳಿದ್ರೆ ಮಾಡೇ ಮಾಡ್ತೀವಿ. ಬಟ್ ಇದು ಅಷ್ಟೇ, ಏನೊಂದು ಇವ್ರದ್ದು ಇಂಟ್ರೊಡಕ್ಷನ್ ಆಯಿತು ಸಾಂಗ್, ಆ ಥರದ ಪ್ಯಾಟರ್ನ್ ಅಲ್ಲ. ಅಂದರೆ ಅದು ಸಿಚುವೇಶನಲ್ ಆಗಿ ಏನೊಂದು ಬರುತ್ತೆ ವಿಷಯ.